Hello, dear viewers and subscribers. Welcome back to my YouTube channel Radar English, a channel for learning English easily. Dear subscribers, in this video we are going to discuss about how to frame the sentences in present perfect continuous tense. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಗೆ ವಾಕ್ಯಗಳನ್ನು ರಚನೆ ಮಾಡ್ತೀವಿ? ಸಾಮಾನ್ಯವಾಗಿ ಬಹಳಷ್ಟು ಸಂದರ್ಭದಲ್ಲಿ ನೀವು ವಾಕ್ಯಗಳನ್ನು ಗಮನಿಸಿರ್ಬೋದು. ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಅಂತ ಇರುತ್ತೆ ಅಲ್ವಾ? ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನನ್ನು ಬಳಕೆ ಮಾಡಿಕೊಂಡಲೇಬೇಕಾಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕು ಅಂತ ಅನ್ನೋದಾದರೆ. ಹಾಗಾದರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಅ ಟೈಪ್ ಆಫ್ ಪ್ರೆಸೆಂಟ್ ಟೆನ್ಸ್ ವಿಚ್ ಇಂಡಿಕೇಟ್ಸ್ ಅನ್ ಆ್ಯಕ್ಷನ್ ದಟ್ ಟುಕ್ ಪ್ಲೇಸ್ ಇನ್ ಪಾಸ್ಟ್ ಬಟ್ ಸ್ಟಿಲ್ ಕಂಟಿನ್ಯೂಯಿಂಗ್ ಇನ್ ದ ಪ್ರೆಸೆಂಟ್. ಓಕೆ, ಭೂತಕಾಲದಲ್ಲಿ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲಿಯೂ ನಡೀತಾ ಇದ್ದರೆ ಅಂತಹ ಘಟನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗ್ತೀವಿ. ಉದಾಹರಣೆ, ಈಗ ನಿನ್ನೆ ಮಳೆ ಬರ್ತಾ ಇತ್ತು ಮತ್ತು ಇವತ್ತು ಕೂಡ ಮಳೆ ಬರ್ತಾ ಇದೆ. ಅವಾಗ ಏನು ಮಾಡ್ತೀರಿ? ನಿನ್ನೆಯಿಂದ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದು ಯಾವಾಗ? ನಿನ್ನೆ ಸ್ಟಾರ್ಟ್ ಆಗಿತ್ತು, ಆದರೆ ಇವತ್ತು ಕಂಟಿನ್ಯೂಷನ್ ಆಗ್ತಾ ಇದೆ. ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ನಿನ್ನೆಯಿಂದ ಮಳೆ ಬರ್ತಾ ಇದೆ. ಪ್ರೆಸೆಂಟ್ ಟೆನ್ಸಲ್ಲಿ ಪ್ರಾರಂಭ ಆಗಿ ಪ್ರೆಸೆಂಟ್ ಟೆನ್ಸಲ್ಲೇ ಕಂಟಿನ್ಯೂ ಆಗ್ತಾ ಇದ್ದರೆ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಆದರೆ ಪಾಸ್ಟಲ್ಲಿ ಪ್ರಾರಂಭ ಆಗಿ ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗ್ತಾ ಇದ್ದರೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಿನ್ನೆಯಿಂದ ಮಳೆ ಬರ್ತಾ ಇದೆ ಅಂದರೆ ನಿನ್ನೆಯಿಂದ ಕಂಟಿನ್ಯೂ ಬರ್ತಾನೇ ಇದೆ ಅಂತ ಅಲ್ಲ. ಬಂತು, ಸ್ವಲ್ಪ ಸ್ಟಾಪ್ ಆಯಿತು, ಮತ್ತೆ ಬಂತು, ಸ್ಟಾಪ್ ಆಯಿತು, ಮತ್ತೆ ಬಂತು, ಸ್ಟಾಪ್ ಆಯಿತು, ಈ ಥರ ಕಂಟಿನ್ಯೂ ಆಗ್ತಾ ಇದ್ದರೆ ಅಂತಹ ವಾಕ್ಯಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಈಗ ಫಾರ್ಮುಲಾ ನೋಡೋಣ. ವಾಟ್ ಈಸ್ ದ ಫಾರ್ಮುಲಾ ದಟ್ ವಿಲ್ ಬಿ ಯೂಸ್ಡ್ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿದರೆ, ಸೊ ಹಿಯರ್ ಇಸ್ ದ ಫಾರ್ಮುಲಾ. ಫಸ್ಟ್ ದೇರ್ ಮಸ್ಟ್ ಬಿ ಸಬ್ಜೆಕ್ಟ್, ಆ್ಯಸ್ ಯು ನೋ, ಸಬ್ಜೆಕ್ಟ್, ಹ್ಯಾವ್ ಬೀನ್, fourth form and object. Okay, subject. So this formula will be applicable when subject is I or we, they, you and any plural nouns. I ಸಿಂಗ್ಯುಲರ್ ಇದೆ ಅಲ್ವಾ? ಐ ಒಂದನ್ನು ಬಿಟ್ಟು ಉಳಿದಂತಹ ಎಲ್ಲ ಪ್ಲೂರಲ್ಗೂ ಕೂಡ, ಉಳಿದಂಥ ಎಲ್ಲ ಪ್ಲೂರಲ್ ನೌನ್ಸ್ಗೂ ಕೂಡ ನಾವು ಹ್ಯಾವ್ ಬೀನನ್ನು ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಓಕೆ, ನೋಡಿ, ಈಗ ವಿ, ದೇ, ಯು ಆ್ಯಂಡ್ ಎನಿ ಅದರ್ ಪ್ಲೂರಲ್ ಫಾರ್ ನೌನ್ಸ್ ಅಂತ ಹೇಳಿದ್ರೆ ಟ್ರೀಸ್, ಕಂಪ್ಯೂಟರ್ಸ್, ಚೇರ್ಸ್, ಮೆಸೇಜಸ್, ಬಲ್ಕ್ಸ್, ಗ್ರೂಪ್ಸ್ ಅಲ್ವಾ? ಗ್ರೂಪಲ್ಲಿ ಮೀನ್ಸ್ ಪ್ಲೂರಲ್ ಫಾರ್ಮಲ್ಲಿ ಇರ್ತಕ್ಕಂಥ ನೌನ್ಗಳು ಯಾವುದಾದ್ರೂ ಆಗಿರಬಹುದು. ಸರ್ ಇಲ್ಲಿ ನಾವು ಓಕೆ ಹ್ಯಾವ್ ಬೀನ್, ಓಕೆ ವಿ ವಿಲ್ ಗೋ ಥ್ರೂ ದಿಸ್. ವಾಟ್ ಅಬೌಟ್ ದಿಸ್ ಫೋರ್ತ್ ಫಾರ್ಮ್? ವಿ ಹ್ಯಾವ್ ವರ್ಡ್ ದೀಸ್ ಡೇಸ್ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಓನ್ಲಿ. ವಾಟ್ ಈಸ್ ದಿಸ್ ದ ಫೋರ್ತ್ ಫಾರ್ಮ್? ಫೋರ್ತ್ ಫಾರ್ಮ್ ಅಂತಂದರೆ ಯಾವುದು ಗೊತ್ತಾ? ಐ ಎನ್ ಜಿಯನ್ನು ಆ್ಯಡ್ ಮಾಡಿರ್ತೀರ. ಗಿವ್ ಇದ್ದರೆ ಗಿವಿಂಗ್ ಅಂತೇಳಿ, ಗೋ ಇದ್ದರೆ ಗೋಯಿಂಗ್ ಅಂತೇಳಿ, ಕಮ್ ಕಮಿಂಗ್, ಸಿಟ್ ಸಿಟ್ಟಿಂಗ್, ಫಿಟ್ ಫಿಟ್ಟಿಂಗ್, ಹೌದಲ್ವಾ? ಲೈಕ್ ಲೈಕಿಂಗ್, ಟೀಚ್ ಟೀಚಿಂಗ್. ಐ ಎನ್ ಜಿ ಫಾರ್ಮನ್ನು ಆ್ಯಡ್ ಮಾಡಿದರೆ, ಯಾವುದಕ್ಕೆ? ವರ್ಬಿಗೆ ಐ ಎನ್ ಜಿ ಫಾರ್ಮನ್ನು ಆ್ಯಡ್ ಮಾಡಿದರೆ ಅದನ್ನು ಫೋರ್ತ್ ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ಈಗ ನೋಡಿ ಮತ್ತೊಂದು ಫಾರ್ಮುಲಾ ಇದೆ. ವೆನ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಈ, ಶಿ, ಇಟ್ ಆ್ಯಂಡ್ ಎನಿ ಅದರ್ ಸಿಂಗ್ಯುಲರ್, ಈ, ಶಿ, ಇಟ್, ರಾಜು, ರವಿ, ಕಂಪ್ಯೂಟರ್, ಚೇರ್, ಕಾಫ್, ಈ ಥರ ನೋಡಿ ಯಾವುದೇ ಸಿಂಗ್ಯುಲರ್ ನೌನ್ಸ್ ಬಂದರೂ ಕೂಡ ನಾವು ಆವಾಗ ಏನು ಮಾಡ್ತೀವಿ? ಹ್ಯಾಸ್ ಬೀನನ್ನು ಯೂಸ್ ಮಾಡ್ತೀವಿ. ಇನ್ ದ ಪ್ಲೇಸ್ ಆಫ್ ಹ್ಯಾವ್ ಬೀನ್ ಹ್ಯಾಸ್ ಬೀನನ್ನು ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್, ಹ್ಯಾಸ್ ಬೀನ್, ಫೋರ್ತ್ ಫಾರ್ಮ್ ಆಫ್ ದ ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ವಾಟ್ ಈಸ್ ಫೋರ್ತ್ ಫಾರ್ಮ್ ಆಫ್ ದ ವರ್ಬ್? ಐ ಎನ್ ಜಿಯನ್ನು ಆ್ಯಡ್ ಮಾಡಿದರೆ, ಯಾವುದಕ್ಕೆ? ಮೈನ್ ವರ್ಬಿಗೆ ಐ ಎನ್ ಜಿಯನ್ನು ಆ್ಯಡ್ ಮಾಡಿದರೆ ದಿಸ್ ಇಸ್ ವಿ ಕಾಲ್ ಆಸ್ ದ ಫೋರ್ತ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳ್ತೀರಾ. ಓಕೆ, ಲೆಟ್ ಅಸ್ ಮೂವ್ ಆನ್ ಹೌ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಹೋಪ್ ದ ಮೀನಿಂಗ್ ಯು ಹ್ಯಾವ್ ಅಂಡರ್ಸ್ಟುಡ್. ಲೆಟ್ ಅಸ್ ಮೂವ್ ಆನ್. ಇದರಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ತುಂಬ ಸ್ವಾರಸ್ಯಕರವಾಗಿರುತ್ತೆ. ಚೆನ್ನಾಗಿ ಕೇಳ್ಕೊಳ್ಳಿ. ಒಂದು ನೋಟ್ ಬುಕ್ ತಗೊಂಡು ಬರ್ಕೊಳ್ಳಿ. ಕೇವಲ ಕೇಳೋದ್ರಿಂದ ನೆನ್ಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬರ್ಕೊಳ್ಬೇಕು, ಅಭ್ಯಾಸ ಮಾಡ್ತಾ ಇರಬೇಕು. ಓಕೆ, ನೋಟ್ ಇಟ್ ಡೌನ್ ಆ್ಯಂಡ್ ಮೇಕ್ ಇಟ್ ಪ್ರಾಕ್ಟೀಸ್. ಓಕೆ, ಈಗ ಯೂಸಿಂಗ್ ಐಯನ್ನು ಯೂಸ್ ಮಾಡಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೇಳಿ ಮೊದಲಿಗೆ ನೋಡೋಣ. ಓಕೆ, ಹೌ ಟು ಫ್ರೇಮ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬೈ ಟೇಕಿಂಗ್ ಐ ಆ್ಯಸ್ ಅನ್ ಎಕ್ಸಾಂಪಲ್ ಅಂತ ಅನ್ನೋದಾದರೆ,
Okay, the formula you came to know. Okay, I have been reading newspaper for 3 months. See, I have been reading newspaper for 3 months. ನೋಡಿ, ಐ ಹ್ಯಾವ್ ಬೀನ್ ಇದೆ, ಫೋರ್ತ್ ಫಾರ್ಮ್ ಆಫ್ ದ ವರ್ಬ್ ರೀಡಿಂಗ್ ಇದೆ. ಐ ಹ್ಯಾವ್ ಬೀನ್ ರೀಡಿಂಗ್, ನಾನು ಓದ್ತಾ ಇದ್ದೀನಿ. ಏನೇನ? ನ್ಯೂಸ್ ಪೇಪರ್. ನಾನು ನ್ಯೂಸ್ ಪೇಪರನ್ನು ಓದ್ತಾ ಇದ್ದೀನಿ. ಫಾರ್ 3 ಮಂತ್ಸ್ ಅಂದರೆ 3 ತಿಂಗಳಿಂದ. ಸರ್, ಫಾರ್ ಅಂದರೆ ಗೇಗಾಗಿ ಗೋಸ್ಕರ ಅಂತಾರಲ್ಲ, ಇಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬಂದಾಗ ನೋಡಿ, ಯಾವುದೇ ವರ್ಡನ್ನು ನೀವು ಎಲ್ಲ ಟೈಮಲ್ಲೂ ಸೇಮ್ ಮೀನಿಂಗ್ ಕೊಡುತ್ತೆ ಅಂತ ಅಂದ್ಕೊಳ್ಳೋಂಗಿಲ್ಲ ಇಂಗ್ಲೀಷಲ್ಲಿ. ಅದಕ್ಕೆ ಇದು ಅಷ್ಟೊಂದು ಕಷ್ಟ ಆಗಿಬಿಟ್ಟಿದೆ. ಹಾಂ, ಓಕೆ. ಈಗ ನೋಡಿ, ಐ ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. 3 ತಿಂಗಳಿಂದ, ಇಲ್ಲಿ ಇಂದ ಅಂತಲೇ ತಿಳ್ಕೊಳ್ಬೇಕು. 3 ತಿಂಗಳಿಂದ ನಾನು ನ್ಯೂಸ್ ಪೇಪರನ್ನು ಓದ್ತಾ ಇದ್ದೀನಿ ಅಂದರೆ 3 ತಿಂಗಳಿಂದ ನೀವು ಬೇರೆ ಏನೂ ಕೆಲಸನೇ ಮಾಡಿಲ್ಲ ಅಂತ ಅಲ್ಲ. ಓದ್ತಾ ಇದ್ರು ಅಂತಂದರೆ 3 ತಿಂಗಳಿಂದ ಅಂತಂದರೆ ನ್ಯೂಸ್ ಪೇಪರನ್ನು ಓದ್ತದಲ್ಲ, ಎವ್ರಿ ಡೇ ಓದ್ತಾ ಇದ್ದಾರೆ. ಓದ್ತಾ ಇರ್ತಕ್ಕಂಥದ್ದು ಸ್ಟಾಪ್ ಆಗುತ್ತೆ, ಮತ್ತೆ ಓದ್ತಾರೆ, ಸ್ಟಾಪ್ ಮಾಡ್ತಾರೆ. ಹೀಗೆ ಫಾರ್ 3 ಮಂತ್ಸ್, 3 ತಿಂಗಳಿಂದ. ಸರ್, ಸಿನ್ಸ್ ಹಾಕಿದ್ರೆ ಹೆಂಗಿರುತ್ತೆ? ಐ ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಸಿನ್ಸ್ 3 ಮಂತ್ಸ್. ನೋಡಿ, ಸಿನ್ಸ್ ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟನ್ನು ಹೇಳಬೇಕಾದ್ರೆ ಮಾತ್ರ ಸಿನ್ಸನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಸಿನ್ಸ್ ಜೂನ್. ಐ ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಸಿನ್ಸ್ 2018. ಅದಲ್ವಾ, ಸ್ಟಾರ್ಟಿಂಗ್ ಪಾಯಿಂಟನ್ನು ಹೇಳಬೇಕು ಅಂಥ ಸಂದರ್ಭದಲ್ಲಿ ಮಾತ್ರ ಸಿನ್ಸನ್ನು ಯೂಸ್ ಮಾಡ್ತೀರಾ. ಐ ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್ ಅಂದರೆ ಟೋಟಲ್ ನಂಬರ್ ಆಫ್ ಮಂತ್ಸ್ ಇದುವರೆಗೂ ಎಷ್ಟು ಓದಿದ್ದೀರಂತ ಹೇಳಲಿಕ್ಕೆ ಫಾರನ್ನು ಯೂಸ್ ಮಾಡ್ತೀರಾ. ಐ ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್, 3 ತಿಂಗಳಿಂದ ಓದ್ತಾ ಇದ್ದೀನಿ. ಹೌದಲ್ವಾ? ಸೊ ಟೋಟಲ್ ನಂಬರ್ ಆಫ್ ಮಂತ್ಸನ್ನು ನಾನು ಹೇಳ್ತಾ ಇದ್ದೀನಿ, ಹಂಗಾಗಿ ಫಾರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಎಸ್, ನಾನು 3 ತಿಂಗಳಿಂದ ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ, ಓದುತ್ತಿದ್ದೇನೆ. ಐ ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಸಿನ್ಸ್ 3 ಮಂತ್ಸ್. ಹೌದಲ್ವಾ? ಎಸ್, ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋ, ಐ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ಓಕೆ, ಅಂದರೆ ನಾನು 3 ತಿಂಗಳಿಂದ ನ್ಯೂಸ್ ಪೇಪರನ್ನು ಓದ್ತಾ ಇಲ್ಲ. ಓಕೆ, ಎಸ್, ಐ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ನಾನು 3 ತಿಂಗಳಿಂದ ನ್ಯೂಸ್ ಪೇಪರನ್ನು ಓದ್ತಾ ಇಲ್ಲ. ಓಕೆ, ಈಗೇನಾಗಿದೆ, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ನಿಮ್ಮ ಮನೆ ಶಿಫ್ಟ್ ಆಗಿರುತ್ತೆ. ಯೂಶ್ವಲಿ ದೇರ್ ನ್ಯೂಸ್ ಪೇಪರ್ಸ್ ಆರ್ ನಾಟ್ ಅವೈಲಬಲ್. ವೆನ್ ದ ನ್ಯೂಸ್ ಪೇಪರ್ಸ್ ಆರ್ ನಾಟ್ ಅವೈಲಬಲ್ ಲೈಕ್ ದಿಸ್ 3 ಮಂತ್ಸ್ ಆರ್ ಓವರ್, ದೆನ್ ಯು ಕ್ಯಾನ್ ಸೇ ದಟ್ ಐ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಸಿನ್ಸ್ 3 ಮಂತ್ಸ್. 3 ತಿಂಗಳಿಂದ ನಾನು ನ್ಯೂಸ್ ಪೇಪರೇ ಓದಿಲ್ಲ, ನ್ಯೂಸ್ ಪೇಪರನ್ನು ಓದ್ತಾ ಇಲ್ಲ. 3 ತಿಂಗಳಿಂದ ನಾನು ನ್ಯೂಸ್ ಪೇಪರನ್ನು ಓದ್ತಾ ಇಲ್ಲ, ಮನೆ ಚೇಂಜ್ ಮಾಡಿಬಿಟ್ಟಿದ್ದೀವಿ. ವಿ ಆರ್ ನಾಟ್ ಗೆಟಿಂಗ್ ದ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್. ಆ ರೀತಿಯಾಗಿ. ನೆಕ್ಸ್ಟ್, ಹ್ಯಾವ್ ಐ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಸಿನ್ಸ್ 3 ಮಂತ್ಸ್. ನಾನು 3 ತಿಂಗಳಿಂದ ನ್ಯೂಸ್ ಪೇಪರನ್ನು ಓದ್ತಾ ಇದ್ದೀನಾ? ಓಕೆ, ಹ್ಯಾವ್ ಐ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ನಾನು 3 ತಿಂಗಳಿಂದ ನ್ಯೂಸ್ ಪೇಪರ್ ಓದ್ತಾ ಇದ್ದೀನಾ? ಐ ನೋ ವೆರಿ ವೆಲ್ ದಟ್ ಯು ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ನೋ, ಹ್ಯಾವ್ ಐ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ನಾನು 3 ತಿಂಗಳಿಂದ ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ. ನೋ, ಐ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ಹೌದಲ್ಲ, 3 ತಿಂಗಳಿಂದ ನಾನು ನ್ಯೂಸ್ ಪೇಪರನ್ನು ಓದ್ತಾ ಇಲ್ಲ. ಹ್ಯಾವ್ ಐ ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ಓಕೆ, ಹ್ಯಾವ್ ಐ ನಾಟ್ ಬೀನ್, ಇಲ್ಲೇನಾಗಿದೆ ನೋಡಿ, ಇಲ್ಲಿದೆಯಲ್ಲ, ಐ ಹ್ಯಾವ್ ನಾಟ್ ಬೀನ್ ಇದೆಯಲ್ಲ, ಹ್ಯಾವ್ ಫಸ್ಟಿಗೆ ಹಾಕಿದ್ದೀನಿ ಅಷ್ಟೇ. ಅವಾಗೇನಾಗುತ್ತೆ, ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಯಿತು. ಇಲ್ಲೇನಾಗಿತ್ತು, ಅಫರ್ಮೇಟಿವ್ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಸೆಕೆಂಡ್ ವರ್ಡನ್ನು ಫಸ್ಟಿಗೆ ಹಾಕಿದ್ದೀನಿ. ಹ್ಯಾವ್ ಐ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ನಾನು 3 ತಿಂಗಳಿಂದ ನ್ಯೂಸ್ ಪೇಪರ್ ಓದ್ತಿದ್ದೇನಾ? ಹ್ಯಾವ್ ಐ ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ನಾನು 3 ತಿಂಗಳಿಂದ ನ್ಯೂಸ್ ಪೇಪರ್ ಓದ್ತಾ ಇಲ್ವಾ? ಅಲ್ವಾ? ಈಗ ಐ ಇರೋ ಜಾಗದಲ್ಲಿ ಯು ಹಾಕಿದರೆ, ಹ್ಯಾವ್ ಯು ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ನೀವು 3 ತಿಂಗಳಿಂದ ನ್ಯೂಸ್ ಪೇಪರ್ ಓದ್ತಾ ಇಲ್ವಾ? ಅಲ್ವಾ? ಆ ರೀತಿಯಾಗಿ. ಅದೇ ಈ ಜಾಗದಲ್ಲಿ ದೇ ಹಾಕಿದರೆ, ಹ್ಯಾವ್ ದೇ ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. ಅವರು 3 ತಿಂಗಳಿಂದ ನ್ಯೂಸ್ ಪೇಪರ್ ಓದ್ತಾ ಇಲ್ಲ. ನೋ, ದೇ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ 3 ಮಂತ್ಸ್. 3 ತಿಂಗಳಿಂದ ನ್ಯೂಸ್ ಪೇಪರನ್ನು ಓದ್ತಾ ಇಲ್ಲ. ಸಿನ್ಸ್ ಮತ್ತು ಫಾರ್ ಯಾವಾಗ ಯೂಸ್ ಮಾಡಬೇಕು ಗೊತ್ತಾಯ್ತಲ್ಲ? ಸಿನ್ಸನ್ನು ಯಾವಾಗ ಯೂಸ್ ಮಾಡ್ತೀರಾ? ಸ್ಟಾರ್ಟಿಂಗ್ ಪಾಯಿಂಟನ್ನು ಮೆನ್ಷನ್ ಮಾಡ್ತೀರಾ ಅನ್ನೋದಾದರೆ. ಓಕೆ, ಎಸ್, ಲೆಟ್ ಅಸ್ ಮೂವ್ ಆನ್. ನೆಕ್ಸ್ಟ್, ಯೂಸಿಂಗ್ ವಿ. ಬೈ ಯೂಸಿಂಗ್ ವಿ, ಹೌ ಕ್ಯಾನ್ ಯು ಫ್ರೇಮ್ ದ ಸೆಂಟೆನ್ಸ್ ಅಂತ ಅನ್ನೋದಾದರೆ, ವಿ ಹ್ಯಾವ್ ಬೀನ್ ರೈಡಿಂಗ್ ಸಿನ್ಸ್ ಜೂನ್. ಎಸ್, ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ವಿ ಹ್ಯಾವ್ ಬೀನ್ ರೈಡಿಂಗ್ ಸಿನ್ಸ್ ಜೂನ್. ನಾವು ಜೂನ್ನಿಂದ ಬರಿತಾ ಇದ್ದೇವೆ. ಜೂನ್, ಇಲ್ಲಿ ಫಾರ್ ತಗೊಂಡಿಲ್ಲ. ಫಾರ್ ಅಂತಂದರೆ ಟೋಟಲ್ ನಂಬರ್ ಆಫ್ ಮಂತ್ಸ್, ಟೋಟಲ್ ನಂಬರ್ ಆಫ್ ಅವರ್ಸ್, ಟೋಟಲ್ ನಂಬರ್ ಆಫ್ ಇಯರ್ಸನ್ನು ಹೇಳೋದಾದರೆ, ಓಕೆ, ಅವಾಗ ಏನು ಮಾಡ್ತೀವಿ, ನಾವು ಫಾರನ್ನು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಟೋಟಲ್ ಡ್ಯೂರೇಷನ್ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಇಯರ್, ಬಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಸಿನ್ಸ್ ವೆನ್.
ದ ವರ್ಕ್ ಹ್ಯಾಸ್ ಸ್ಟಾರ್ಟೆಡ್ ಅಂದರೆ ಯಾವಾಗಿಂದ ಕೆಲಸ ಸ್ಟಾರ್ಟ್ ಆಯಿತು ಅಂತೇಳಿ ಜೂನಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳ್ತದೆ. ವಿ ಹ್ಯಾವ್ ಬೀನ್ ರೈಟಿಂಗ್ ಸಿನ್ಸ್ ಜೂನ್. ಸರ್ ಫ್ರಮ್ ನೋ ಫ್ರಮ್ ಅನ್ನು ಹಾಕೋಂಗಿಲ್ಲ, ಸಿನ್ಸನ್ನೇ ಹಾಕಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಓಕೆ, ಅದು ಫ್ರಮ್ ಅರ್ಥವನ್ನು ಕೊಡುತ್ತೆ. ಓಕೆ, ವಿ ಹ್ಯಾವ್ ಬೀನ್ ರೈಟಿಂಗ್ ಸಿನ್ಸ್ ಜೂನ್. ನಾವು ಜೂನ್ ತಿಂಗಳಿಂದ ಬರೆಯುತ್ತಿದ್ದೇವೆ, ಬರೆಯಕತ್ತೀವಿ, ಹೇಗಾದರೂ ಹೇಳಿ ನೀವು. ಓಕೆ, ನಾವು ಜೂನಿಂದ ಬರೀತಾ ಇದ್ದೀವಿ. ವಿ ಹ್ಯಾವ್ ಬೀನ್ ರೈಟಿಂಗ್ ಸಿನ್ಸ್ ಜೂನ್. 3 ತಿಂಗಳಿಂದ ಏನೋ ಒಂದು ಸ್ಟೋರಿಯನ್ನು ಏನು ಬರೀತೀರಂತ ಹೇಳಬೇಕು ಅಂದರೆ ವಿ ಹ್ಯಾವ್ ಬೀನ್ ರೈಟಿಂಗ್ ಅ ಸ್ಟೋರಿ ಸಿನ್ಸ್ ಜೂನ್. ಜೂನ್ ತಿಂಗಳಿಂದ ನಾವು ಕಥೆಯನ್ನು ಬರೀತಿದ್ದೇವೆ ಅಲ್ವಾ. ಎಸ್. ನೋ, ವಿ ಹ್ಯಾವ್ ನಾಟ್ ಬೀನ್ ವಾಕಿಂಗ್ ಸಿನ್ಸ್ ಜೂನ್. ಓಕೆ, ರೈಟಿಂಗ್ ಇದೆ, ಇಲ್ಲಿ ವಾಕಿಂಗ್ ತೊಗೊಂಡಿದ್ದೀನಿ, ನೀವು ರೈಟಿಂಗೇ ಹಾಕ್ಕೊಳ್ಳಿ, ಮಿಸ್ ಆಗಿದೆ ಆ್ಯಕ್ಚುಲಿ ಇದೆ. ವಿ ಹ್ಯಾವ್ ನಾಟ್ ಬೀನ್ ವಾಕಿಂಗ್ ಸಿನ್ಸ್ ಜೂನ್. ನಾವು ಜೂನ್ ತಿಂಗಳಿಂದ ವಾಕ್ ಮಾಡ್ತಾ ಇಲ್ಲ. ಓಕೆ, ಲಾಕ್ಡೌನ್ ಆಗಿಬಿಡುತ್ತಲ್ವ, ನಾವು ವಾಕ್ ಮಾಡ್ತಾ ಇಲ್ವಾ. ರೈಟಿಂಗ್ ಅಂದರೆ ರೈಟಿಂಗನ್ನು ಹಾಕ್ಕೊಳ್ಳಿ. ಡಿಫ್ರೆಂಟ್ ಎಕ್ಸಾಂಪಲ್ಸನ್ನು ಮಾತ್ರ ತೊಗೊಂಡಿದ್ದೀನಿ ನಾನು ಇಲ್ಲಿ. ಓಕೆ, ವಿ ಹ್ಯಾವ್ ನಾಟ್ ಬೀನ್ ವಾಕಿಂಗ್ ಸಿನ್ಸ್ ಜೂನ್. ನಾವು ಜೂನ್ ತಿಂಗಳಿಂದ ಏನೋ ವಾಕ್ ಮಾಡ್ತಾ ಇಲ್ಲ, ಬರೀತಿಲ್ಲ ಅಂತ ಆಗೈತೆ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಸಾರಿ. ಓಕೆ, ಎಸ್. ಸಿಮಿಲರ್ ಹಿಯರ್ ಆಲ್ಸೋ, ಹ್ಯಾವ್ ಯು ಬೀನ್ ರೈಟಿಂಗ್ ಸಿನ್ಸ್ ಜೂನ್. ರೈಟಿಂಗ್ ಅಂತಲೇ ಮಾಡ್ಕೊಳ್ಳಿ. ಓಕೆ, ಹ್ಯಾವ್ ವಿ ಬೀನ್ ವಾಟ್ ಈಸ್ ದಟ್ ರೈಟಿಂಗ್ ಸಿನ್ಸ್ ಜೂನ್. ನಾವು ಜೂನ್ ತಿಂಗಳಿಂದ ಬರೀತಾ ಇದ್ದೀವ. ಹ್ಯಾವ್ ಯು ನಾಟ್ ಬೀನ್ ವಾಕಿಂಗ್ ಸಿನ್ಸ್ ಜೂನ್. ಹ್ಯಾವ್ ಯು ನಾಟ್ ಬೀನ್ ರೈಟಿಂಗ್ ಅಂತ ಮಾಡ್ಕೊಳ್ಳಿ. ಹ್ಯಾವ್ ಯು ನಾಟ್ ಬೀನ್ ರೈಟಿಂಗ್ ಸಿನ್ಸ್ ಜೂನ್. ನಾವು ಜೂನ್ ತಿಂಗಳಿಂದ ಬರೀತಾ ಇಲ್ವಾ. ಗೊತ್ತಾಗ್ತಿದೆ ಅಲ್ವಾ. ಇದು ವಿಯನ್ನು ಯೂಸ್ ಮಾಡಿ. ನೆಕ್ಸ್ಟ್ ದೇಯನ್ನು ತಗೊಂಡ್ರೆ ದೇ ಹ್ಯಾವ್ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. ಈಗ ನೋಡಿ ಫಾರ್ ತೊಗೊಂಡಿದ್ದೀನಿ, ಯಾಕೆಂದರೆ ಟೋಟಲ್ ನಂಬರ್ ಆಫ್ ಮಂತ್ಸ್ ಇಲ್ಲಿ ಹೇಳ್ತಾ ಇದ್ದೀವಿ. ಯಾವ ತಿಂಗಳಿಂದ ಅಂತ ಸ್ಟಾರ್ಟಿಂಗ್ ಪಾಯಿಂಟನ್ನು ನಾನು ಹೇಳ್ತಾ ಇಲ್ಲ ಇಲ್ಲಿ. ಯಾವ ತಿಂಗಳಿಂದನೋ ಗೊತ್ತಿಲ್ಲ, ಒಟ್ಟು 4 ತಿಂಗಳಿಂದ ಮಾಡ್ತಾ ಇದ್ದೀವಿ, ಇನ್ನೂ ಕಂಟಿನ್ಯೂಷನ್ ಆಗ್ಬೋದು ಅಂತ ಅಲ್ವಾ. ದೇ ಹ್ಯಾವ್ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. ಸುಮಾರು 4 ತಿಂಗಳಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರತಿಭಟಿಸುತ್ತಿದ್ದಾರೆ. ದೇ ಹ್ಯಾವ್ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. 4 ತಿಂಗಳಿಂದ ಪ್ರತಿಭಟಿಸ್ತಾ ಇದ್ದಾರೆ. ಅವರು 4 ತಿಂಗಳಿಂದ ಪ್ರತಿಭಟಿಸ್ತಾ ಇಲ್ಲ, ಟ್ರೈ ಮಾಡ್ತೀರಾ. ದೇ ಹ್ಯಾವ್ ನಾಟ್ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months ಅದಲ್ವಾ. ಎಸ್, ದೇ ಹ್ಯಾವ್ ನಾಟ್ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. 4 ತಿಂಗಳಿಂದ ಅವರು ಪ್ರತಿಭಟಿಸ್ತಾ ಇಲ್ಲ. ಹೌದಲ್ಲ, ಎಲ್ಲ ಪ್ರತಿಭಟಿಸ್ತಾ ಇದ್ರಿ, ಎಲ್ಲಿ ಒಬ್ಬೊಬ್ಬರು ಪ್ರತಿಭಟನೆ ಮಾಡೋರು ಕಾಣ್ತಾ ಇಲ್ಲ. ದೇರ್ ಇಸ್ ಎ ಲಾಕ್ಡೌನ್ ಎನ್ಫೋರ್ಸ್ಡ್ ಬೈ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ, ಲಾಕ್ಡೌನ್ ಹೇರಿದೆ. ಸೊ ಓನ್ಲಿ ದರ್ ಈಸ್ ನೋ ಪ್ರೊಟೆಸ್ಟ್ ಅಂತೇಳಿ. ದೇ ಹ್ಯಾವ್ ನಾಟ್ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. 4 ತಿಂಗಳಿಂದ ಪ್ರತಿಭಟಿಸ್ತಾ ಇಲ್ಲ. 4 ತಿಂಗಳಿಂದ ಅವ್ರು ಪ್ರತಿಭಟಿಸ್ತಾ ಇದ್ದಾರಾ, ಟ್ರೈ ಮಾಡ್ತೀರಾ. ಅವ್ರು 4 ತಿಂಗಳಿಂದ ಪ್ರತಿಭಟಿಸ್ತಾ ಇದ್ದಾರಾ. ಹ್ಯಾವ್ ದ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. ಹ್ಯಾವ್ ದ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. ಅವರು 4 ತಿಂಗಳಿಂದ ಪ್ರತಿಭಟಿಸ್ತಾ ಇದ್ದಾರಾ. ಹ್ಯಾವ್ ದ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. ಅವರು 4 ತಿಂಗಳಿಂದ ಪ್ರತಿಭಟಿಸ್ತಾ ಇದ್ದಾರಾ ಅಲ್ವಾ. ಹ್ಯಾವ್ ದ ಬೀನ್ ಪ್ರೊಟೆಸ್ಟಿಂಗ್ ಫಾರ್ 4 months. ಹ್ಯಾವ್ ದ ಬೀನ್ ಅಬ್ಸರ್ವಿಂಗ್ ಯು ಫಾರ್ 4 months. ಅವ್ರು 4 ತಿಂಗಳಿಂದ ನಿನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರಾ. ಹ್ಯಾವ್ ದ ಬೀನ್ ರೈಟಿಂಗ್ ಅ ನ್ಯೂಸ್. ಹ್ಯಾವ್ ದ ಬೀನ್ ರೀಡಿಂಗ್ ಅ ನ್ಯೂಸ್. ಹ್ಯಾವ್ ದ ಬೀನ್ ರೀಡಿಂಗ್ ನ್ಯೂಸ್ ಫಾರ್ 4 months. ಅವರು 4 ತಿಂಗಳಿಂದ ನ್ಯೂಸನ್ನು ಓದ್ತಾ ಇದ್ದಾರಾ. ಏನಾದರೂ ತಗೊಳ್ಳಿ. ಓಕೆ, ಹ್ಯಾವ್ ಯು ಬೀನ್ ರೀಡಿಂಗ್ ಫಾರ್ ಯುವರ್ IAS ಎಕ್ಸಾಮಿನೇಷನ್. ನೀನು ನಿನ್ನ ಎಕ್ಸಾಮಿನೇಷನ್ಗೆ IAS ಎಕ್ಸಾಮಿನೇಷನ್ಗೆ ಓದ್ತಾ ಇದೆಯಾ ಅಲ್ವಾ. ಆ ರೀತಿಯಾಗಿ ಹ್ಯಾವ್ ದಿ ನಾಟ್ ಬಿನ್ ಪ್ರೊಟೆಸ್ಟಿಂಗ್ ಫಾರ್ 4 months. ಅವ್ರು 4 ತಿಂಗಳಿಂದ ಪ್ರತಿಭಟಿಸ್ತಾ ಇಲ್ವಾ. ಅವ್ರು 4 ತಿಂಗಳಿಂದ ಪ್ರತಿಭಟಿಸ್ತಾ ಇಲ್ವಾ. ಹ್ಯಾವ್ ದಿ ನಾಟ್ ಬಿನ್ ಪ್ರೊಟೆಸ್ಟಿಂಗ್ ಫಾರ್ 4 months. ಗೊತ್ತಾಗ್ತಿದೆ ಅಲ್ವಾ. ಎಸ್, ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸರ್ ಹಂಗಾದ್ರೆ ಇದನ್ನ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳ್ಬೋದಲ್ವ, ಈ ಥರ ಹೇಳಿದ್ರೆ ತಪ್ಪಾಗುತ್ತಾ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಸರ್ ದೇ ಆರ್ ಪ್ರೊಟೆಸ್ಟಿಂಗ್ ಫಾರ್ 4 months ಅಂತ ಹೇಳ್ಬೋದು. ಅವರು 4 ತಿಂಗಳಿದ್ದು ದೇ ಆರ್ನ ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನಿಮಗೆ ಪಾಸಲ್ ಪ್ರಾರಂಭ ಆಗಿದೆ ಅಲ್ವಾ, ಸೊ ತಿಂಗಳುಗಟ್ಟಲೆ ಇದೆ, ಹಂಗಾಗಿ ಹ್ಯಾವ್ ಬೀನನ್ನು ಯೂಸ್ ಮಾಡಿ. ಓಕೆ, ಎಸ್. ನೆಕ್ಸ್ಟ್ ಯು ಅನ್ನು ಯೂಸ್ ಮಾಡಿಕೊಂಡು ಮತ್ತೊಂದು ವಾಕ್ಯವನ್ನು ರಚನೆ ಮಾಡೋಣ. ಯು ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 5th standard. ಬಟ್ ಹಿಯರ್ ಇನ್ಸ್ಟೆಡ್ ಆಫ್ ಫಾರ್ ಐ ಹ್ಯಾವ್ ಟೇಕನ್ ಸಿನ್ಸ್. ವೈ? ದ ಸ್ಟಾರ್ಟಿಂಗ್ ಪಾಯಿಂಟ್ ಐ ಆಮ್ ಮೆನ್ಷನಿಂಗ್ ಹಿಯರ್. ಐ ಹ್ಯಾವ್ ಮೆನ್ಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಸಿನ್ಸ್ 5th standard. 5ನೇ ತರಗತಿಯಿಂದ ಇಂಗ್ಲೀಷ್ ಕಲಿತಾ ಇದ್ದೀವಿ. ಒಂದು 8 ವರ್ಷ ಆಗಿದ್ದರೆ ನೋಡಿ, ಯು ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ 8 years. 8 ವರ್ಷಗಳಿಂದ
ಐ ಆಮ್ ನಾಟ್ ಸೇಯಿಂಗ್ ಸಿನ್ಸ್ ಹೌ ಮೆನಿ ಇಯರ್ಸ್, ಎಷ್ಟು ವರ್ಷಗಳು ಅಂತ ಹೇಳ್ತಾ ಇಲ್ಲ. ಸೊ ಹಂಗಾಗಿ ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಫಿಫ್ತ್ ಸ್ಟ್ಯಾಂಡರ್ಡ್. ಯು ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಫಿಫ್ತ್ ಸ್ಟ್ಯಾಂಡರ್ಡ್. ನೀವು 5ನೇ ತರಗತಿಯಿಂದ ಇಂಗ್ಲೀಷನ್ನು ಕಲಿತಾ ಇದ್ದೀರಿ, ಹೌದಲ್ವಾ? ನೋ, ಯು ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಫಿಫ್ತ್ ಸ್ಟ್ಯಾಂಡರ್ಡ್. ಯು ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಫಿಫ್ತ್ ಸ್ಟ್ಯಾಂಡರ್ಡ್. Syllabus, English syllabus, in syllabus English as a language has been kept for 5th standard, but you have not learned. 5ನೇ ತರಗತಿಯಿಂದ ಸರ್ಕಾರ ಸಿಲೆಬಸ್ ಫಿಕ್ಸ್ ಮಾಡಿತ್ತು, ಬಟ್ ನೀವು ಓದಿಲ್ಲ. ಆ ಅರ್ಥದಲ್ಲಿ ಯು ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಇನ್ 5th ಸ್ಟ್ಯಾಂಡರ್ಡ್. ನೀವು 5ನೇ ತರಗತಿ, ಇದು ನೆಗೆಟಿವ್ ಸೆಂಟೆನ್ಸ್. ನೀವು 5ನೇ ತರಗತಿಯಿಂದ ಇಂಗ್ಲೀಷ್ ಕಲಿತಾ ಇಲ್ಲ, ಸಿಲೆಬಸ್ಸಲ್ಲಿದೆ, ನೀವು ಕಲಿತಾ ಇಲ್ಲ ಅನ್ನೋ ಅರ್ಥದಲ್ಲಿ. ನೀವು 5ನೇ ಕ್ಲಾಸಿಂದ ಇಂಗ್ಲೀಷ್ ಕಲಿತಾ ಇದ್ದೀರಾ ಅನ್ಲಿಕ್ಕೆ ಏನು ಮಾಡ್ತೀರಾ? ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 5th ಸ್ಟ್ಯಾಂಡರ್ಡ್? ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 5th ಸ್ಟ್ಯಾಂಡರ್ಡ್? ಹೌದಲ್ವಾ? ನೀವು 5ನೇ ಕ್ಲಾಸಿಂದ ಇಂಗ್ಲೀಷ್ ಕಲಿತಾ ಇದ್ದೀರಾ. ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 5th ಸ್ಟ್ಯಾಂಡರ್ಡ್? ನೋಡಿ, ಭೂತಕಾಲದಲ್ಲಿ ಪ್ರಾರಂಭವಾಗಿ ವರ್ತಮಾನದಲ್ಲೂ ಕೂಡ ನಡೀತಾ ಇದೆ. ಆ್ಯಂಡ್ ಗೊತ್ತಾಗ್ತಿದೆ ಅಲ್ವಾ? ಸೊ ಇಂಥ ವಾಕ್ಯಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ ಸರ್, ಅಂದರೆ ತಿಂಗಳುಗಟ್ಟಲೆ ಸರ್ ನಿನ್ನೆ ಸ್ಟಾರ್ಟ್ ಆಗಿರುತ್ತೆ, ಅದನ್ನು ಹೇಳ್ಬೋದಾ? ಎಸ್, ಹೇಳ್ಬೋದು. ನಿನ್ನೆನೂ ಅಂದರೆ ಯು ಶುಡ್ ಫೀಲ್ ದ್ಯಾಟ್ ಲಾಂಗ್ ಟೈಮ್ ಹ್ಯಾಸ್ ಬೀನ್ ಗಾನ್. ನಿಮಗೆ ಗೊತ್ತಿರಬೇಕು ತುಂಬ ಹೊತ್ತಾಗಿದೆ ಅಂತ ನಿಮಗೆ ಅನಿಸಿದರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಷನ್ಸಿಗೆ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನೋಡಿ, ನೀವು ಬಟ್ಟೆ ಒಗಿತಾ ಇರ್ತೀರಾ. ಓಕೆ, ನೀವು ಬಟ್ಟೆ ಒಗಿತಾ ಇರ್ತೀರಾ, ಯಾವಾಗ ಬೆಳಗ್ಗೆ 8 ಗಂಟೆಯಿಂದ ಒಗಿತಾ ಇರ್ತೀರ, ಈಗ 11 ಗಂಟೆ ಆಗಿದೆ, ಇನ್ನೂ ಒಗಿತಾ ಇದ್ದೀರಾ. ಲಾಂಗ್ ಟೈಮ್ ಅಂತ ನಿಮಗೆ ಫೀಲ್ ಆದರೆ ಏನು ಹೇಳ್ಬೋದು ನೀವು? ಯು ಹ್ಯಾವ್ ಬೀನ್ ವಾಷಿಂಗ್ ಕ್ಲಾತ್ಸ್ ಸಿನ್ಸ್ 8 o'clock. 8 ಗಂಟೆಯಿಂದ ಬಟ್ಟೆ ಒಗಿತಾನೆ ಇದ್ದೀರಾ. ಅಥವಾ ಯು ಹ್ಯಾವ್ ಬೀನ್ ವಾಷಿಂಗ್ ಕ್ಲಾತ್ಸ್, ಯು ಹ್ಯಾವ್ ಬೀನ್ ವಾಷಿಂಗ್ ಕ್ಲಾತ್ಸ್ ಫಾರ್ 4 hours. 4 ಗಂಟೆಗಳ ಕಾಲ ಬಟ್ಟೆ ಒಗಿತಾನೆ ಇದ್ದೀರಲ್ಲ. ನಿಮಗೆ ಆ ಥರ ಫೀಲ್ ಆಗಿಲ್ಲ ಅಂತಂದರೆ, ಇಲ್ಲ ಸುಮಾರು ಬಟ್ಟೆ ಇದೆವು ಅಂದರೆ ಏನಿಲ್ಲ, ಯು ಆರ್ ವಾಷಿಂಗ್ ಕ್ಲಾತ್ಸ್, ಯು ಆರ್ ವಾಷಿಂಗ್ ಕ್ಲಾತ್ಸ್ ಫ್ರಮ್ 8 o'clock ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಎಸ್, ಬಟ್ ಯು ಶುಡ್ ಫೀಲ್ ದ್ಯಾಟ್ ದ ಟೈಮ್ ಹ್ಯಾಸ್ ಬೀನ್ ಲಾಂಗ್ ಅಗೋ ಅಂತ ನಿಮಗೆ ಫೀಲ್ ಆದರೆ ಯೂಸ್ ಮಾಡ್ಬೋದು. ಹ್ಯಾವ್ ಯು ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 5th ಸ್ಟ್ಯಾಂಡರ್ಡ್? ಹ್ಯಾವ್ ಯು ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 5th ಸ್ಟ್ಯಾಂಡರ್ಡ್? ನೀವು 5ನೇ ಕ್ಲಾಸಿಂದ ಇಂಗ್ಲೀಷ್ ಕಲಿತಾ ಇಲ್ವಾ? ಹ್ಯಾವ್ ಯು ನಾಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 5th ಸ್ಟ್ಯಾಂಡರ್ಡ್? ನೀವು 5ನೇ ತರಗತಿಯಿಂದ ಇಂಗ್ಲೀಷನ್ನು ಕಲಿತಾ ಇಲ್ವಾ? ಗೊತ್ತಾಗ್ತಿದೆ ಅಲ್ವಾ? ಎಸ್, ದಿಸ್ ಈಸ್ ಹೌ. ಸಿಮಿಲರ್ಲಿ ಈಗ ಹೀಯನ್ನು ಯೂಸ್ ಮಾಡೋಣ. 2 more ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 7 years. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 7 years. ನೋಡಿ, ಯಾವ ವರ್ಷ? ಅಥವಾ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 2017, 2018, 2014, ಸಿನ್ಸ್ ಆ ಥರ ತಗೊಳ್ತೀರ ಸ್ಟಾರ್ಟಿಂಗ್ ಪಾಯಿಂಟ್. ಇಫ್ ಯು ಆರ್ ಗೋಯಿಂಗ್ ಟು ಮೆನ್ಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ ದ ಸೆಂಟೆನ್ಸ್, ಸಿನ್ಸ್ ವಿಲ್ ಬಿ ಯೂಸ್ಡ್. ಹೌದಲ್ವಾ? ಹಿ ಹ್ಯಾಸ್ ಬೀನ್ ವರ್ಕಿಂಗ್, ಹ್ಯಾಸ್ ಬೀನ್ ಬಂತು, ಯಾಕಂದರೆ ಹಿ, ಶಿ, ಇಟ್ ಎನಿ ಸಿಂಗ್ಯುಲರ್ ಬಂದರೆ ಹ್ಯಾಸ್ ಬೀನ್ ತೊಗೊಳ್ತೀರಾ, ಹ್ಯಾಸ್ ತೊಗೊಳ್ತೀರಾ. ಹ್ಯಾಸ್ ಬೀನ್ ವರ್ಕಿಂಗ್, ಈ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 7 years. ಅವನು 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನೆ. ರಾಜು ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 7 years. ಲಲಿತಾ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 7 years. ಯಾರ ಹೆಸರು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಓಕೆ, ಸಿಮಿಲರ್ಲಿ ಅರ್ತ್ EARTH, ಅರ್ತ್ ಹ್ಯಾಸ್ ಬೀನ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಸಿನ್ಸ್ ಇಟ್ಸ್ ಬರ್ತ್. ಹೌದಲ್ವಾ? ಸನ್ ಹ್ಯಾಸ್ ಬೀನ್ ರಿವಾಲ್ವಿಂಗ್ ಅರೌಂಡ್, ಅರ್ತ್ ಹ್ಯಾಸ್ ಬೀನ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಸಿನ್ಸ್ ಇಟ್ಸ್ ಬರ್ತ್. ಭೂಮಿ ತನ್ನ ಹುಟ್ಟಿನಿಂದ ಸೂರ್ಯನ ಸುತ್ತುತ್ತಾ ಇದೆ. ಹೌದಲ್ವಾ? ಆ ರೀತಿಯಾಗಿ ಹಿ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಫಾರ್ 7 years. ಈ ಸುಮಾರು ಒಂದು 7 ವರ್ಷಗಳಿಂದ ಅವನು ಕೆಲಸ ಮಾಡ್ತಾ ಇಲ್ಲ. ಹಿ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಸಿನ್ಸ್ 7 years ಆಫ್ಟರ್ ಹಿ ಲಾಸ್ಟ್ ಹಿಸ್ ಜಾಬ್. ಅವನು ಕೆಲಸ ಕಳೆದುಕೊಂಡ್ಮೇಲೆ ಹೆಚ್ಚು ಕಡಿಮೆ 7 ವರ್ಷಗಳಿಂದ ಅವನು ಕೆಲಸ ಮಾಡ್ತಾ ಇಲ್ಲ. ಹ್ಯಾಸ್ ಹಿ ನಾಟ್ ಬೀನ್ ವರ್ಕಿಂಗ್ ಫಾರ್ 7 years? ಅವನು 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನ? ಹ್ಯಾಸ್ ಹಿ ಬೀನ್ ವರ್ಕಿಂಗ್ ಫಾರ್ 7 years? ಹ್ಯಾಸ್ ಹಿ ಬೀನ್, ನೋಡಿ ಹ್ಯಾಸ್ ಇಲ್ಲೇನಿದೆ ಫಸ್ಟ್ ವರ್ಡ್ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಹ್ಯಾಸ್ ಹಿ ಬೀನ್ ವರ್ಕಿಂಗ್ ಫಾರ್ 7 years? ಅವನು 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನ ಅಂಥೇಳಿ. ಸಿಮಿಲರ್ಲಿ, ಹ್ಯಾಸ್ ಹಿ ನಾಟ್ ಬೀನ್ ವರ್ಕಿಂಗ್ ಫಾರ್ 7 years? ಅವನು 7 ವರ್ಷಗಳಿಂದ ಕೆಲಸ ಮಾಡ್ತಾ ಇಲ್ವಾ? ಹ್ಯಾಸ್ ಹಿ ನಾಟ್ ಬೀನ್ ವರ್ಕಿಂಗ್ ಫಾರ್ 7 years? ಅಲ್ವಾ? ಅವನು 7 ವರ್ಷಗಳಿಂದ ಕೆಲಸ ಮಾಡ್ತಾ ಇಲ್ವಾ?
ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ನೀವು ಬರೆದು ಪ್ರಾಕ್ಟೀಸ್ ಮಾಡಿ 4 ಜನಗಳ ನಡುವೆ ಅವ್ರ ಮುಂದೆ ಯಾವಾಗ ನೀವು ಮಾತಾಡ್ತೀರೋ ಆಗ ಮಾತ್ರ ಇದು ಪರ್ಫೆಕ್ಟ್ ಆಗುತ್ತೆ. ಕೇಳಿದಾಗ ಈಸಿ ಅಂತ ಅನ್ನಿಸ್ಬೋದು, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಲ್ಲಿ ಎಲ್ಪಿಂಗ್ ವರ್ಬ್ಗಳನ್ನು ಚೇಂಜ್ ಮಾಡ್ತಾ ಮತ್ತು ನೌನ್ಗಳನ್ನು ಚೇಂಜ್ ಮಾಡ್ತಾ ನೀವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ? ಪ್ರಾಕ್ಟೀಸ್ ಮಾಡಿ. ಓಕೆ, ಲೆಟ್ ಅಸ್ ಒನ್ ಮೋರ್ ಎಕ್ಸಾಂಪಲ್, ಲಾಸ್ಟ್ ಎಕ್ಸಾಂಪಲ್ ಯೂಸಿಂಗ್ ಶೀಯನ್ನು ಯೂಸ್ ಮಾಡಿ ಮತ್ತೊಂದು ವಾಕ್ಯ ರಚನೆಗೆ ಹೋಗೋಣ. ಶಿ ಹ್ಯಾಸ್ ಬೀನ್ ವೈಟಿಂಗ್ ಸಿನ್ಸ್ 3 PM. ಇಲ್ಲಿ ನೋಡಿ ಸಿನ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಲ್ವಾ? ಶಿ ಹ್ಯಾಸ್ ಬೀನ್ ವೈಟಿಂಗ್ ಸಿನ್ಸ್ 3 PM. ಅವಳು 3 ಗಂಟೆಯಿಂದ ಕಾಯ್ತಾ ಇದ್ದಾಳೆ. 3 ಗಂಟೆ ಅಂದರೆ ಯಾವುದದು? ಬೆಳಗ್ಗೆ 3 ಗಂಟೆನೋ, ರಾತ್ರಿ 3 ಗಂಟೆ, ಮಧ್ಯಾಹ್ನ 3 ಗಂಟೆನೋ, ನೈಟ್ ಅಂದರೆ ಬೆಳಗ್ಗೆನೇ ಅಲ್ವಾ ಅದು? ಎಸ್, ಇಲ್ಲಿ PM ಅಂದರೆ ಮಧ್ಯಾಹ್ನ ಅಲ್ವಾ? ಪೋಸ್ಟ್ ಮೆರಿಡಿಯನ್ ಅಂತ. ಎಸ್, ಶಿ ಹ್ಯಾಸ್ ಬೀನ್ ವೈಟಿಂಗ್ ಸಿನ್ಸ್ 3 PM. ಅವಳು 3 ಗಂಟೆಯಿಂದ ಕಾಯ್ತಾ ಇದ್ದಾಳೆ. ಶಿ ಹ್ಯಾಸ್ ಬೀನ್ ವೈಟಿಂಗ್. ಸರ್, ಶಿ ಈಸ್ ವೇಟಿಂಗ್ ಅಂತಂದರೆ ಶಿ ಈಸ್ ವೇಟಿಂಗ್, ಓಕೆ, ನೋ ಇಶ್ಯೂ. ಬಟ್ ಇಫ್ ಯು ಫೀಲ್ ದಟ್ ಶಿ ಹ್ಯಾಸ್ ಬೀನ್ ವೇಟಿಂಗ್ ಸಿನ್ಸ್ ಅ ಲಾಂಗ್ ಎಗೋ ಅಂತ ಅನಿಸಿದರೆ ನೀವು ಹೇಳ್ಬೋದು ಶಿ ಹ್ಯಾಸ್ ಬೀನ್ ವೇಟಿಂಗ್ ಸಿನ್ಸ್ 3 PM. ಅವಳು 3 ಗಂಟೆಯಿಂದ ಕಾಯ್ತಾ ಇದ್ದಾಳೆ. ನೋ, ಶಿ ಹ್ಯಾಸ್ ನಾಟ್ ಬೀನ್ ವೇಟಿಂಗ್ ಸಿನ್ಸ್ 3 PM. ಶಿ ಕೇಮ್ ಜಸ್ಟ್ ನೌ. ಅಯ್ಯೋ, ಈಗ ತಾನೇ ಬಂದಿದ್ದಾಳೆ. ಶಿ ಹ್ಯಾಸ್ ನಾಟ್ ಬೀನ್ ವೇಟಿಂಗ್ ಸಿನ್ಸ್ 3 PM ಬಿಕಾಸ್ ಐ ನೋ ವೆರಿ ವೆಲ್ ದ್ಯಾಟ್ ಶಿ ಕೇಮ್ ಜಸ್ಟ್ ನೌ. ಅವಳು ಈಗ ತಾನೇ ಬಂದಿದ್ದಾಳೆ, 3 ಗಂಟೆಯಿಂದ ಕಾಯ್ತಾ ಇದ್ದಾಳಂತೆ. ಆ ಥರ. ಓಕೆ, ಅವಳು 3 ಗಂಟೆಯಿಂದ ಕಾಯ್ತಾ ಇಲ್ಲ. ಹ್ಯಾಸ್ ಶಿ ಬೀನ್ ವೇಟಿಂಗ್ ಸಿನ್ಸ್ 3 PM. ಅವಳು 3 ಗಂಟೆಯಿಂದ ಕಾಯ್ತಾ ಇದ್ದಾಳ. ಓ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಐ ಹ್ಯಾಡ್ ಸಮ್ ವರ್ಕ್, ಐ ಹ್ಯಾಡ್ ಬೀನ್ ಸಮ್ವೇರ್, ಪ್ಲೀಸ್ ಗೋ ಅಹೆಡ್. ಅಯ್ಯೋ, 3 ಗಂಟೆಯಿಂದ ಕಾಯ್ತಾ ಇದ್ದಾಳ. ಅಯ್ಯೋ, ದಯವಿಟ್ಟು ಕ್ಷಮಿಸಿ, ಎಲ್ಲ ಹೋಗಿದ್ದೆ, ಪ್ಲೀಸ್ ಹೇಳಿ, ಆ ಅರ್ಥದಲ್ಲಿ. ಹ್ಯಾಸ್ ಶಿ ಬೀನ್ ವೇಟಿಂಗ್ ಸಿನ್ಸ್ 3 PM. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಐ ಹ್ಯಾಡ್ ಬೀನ್ ಸಮ್ವೇರ್, ಎಲ್ಲ ಹೋಗಿದ್ದೆ, ಜಸ್ಟ್ ನೌ ಐ ಆಲ್ಸೋ ಕೇಮ್, ನಾನು ಇವಾಗಲೇ ಬಂದೆ. ಪ್ಲೀಸ್ ಗೋ ಹೆಡ್, ಏನು ಕೆಲಸ ಬೇಕಾಗಿತ್ತು ಹೇಳಿ, ಆ ಅರ್ಥದಲ್ಲಿ. ಓಕೆ, ಹ್ಯಾಸ್ ಶಿ ಬೀನ್ ವೇಟಿಂಗ್ ಸಿನ್ಸ್ 3 PM. ಅವಳು 3 ಗಂಟೆಯಿಂದ ಕಾಯ್ತಾ ಇದ್ದಾಳ ಅಂತ. ಹ್ಯಾಸ್ ಶಿ ನಾಟ್ ಬೀನ್ ವೇಟಿಂಗ್ ಸಿನ್ಸ್ 3 PM. ಅವಳು 3 ಗಂಟೆಯಿಂದ ಕಾಯ್ತಾ ಇಲ್ವಾ? ಹ್ಯಾಸ್ ಶಿ ನಾಟ್ ಬೀನ್ ವೇಟಿಂಗ್ ಸಿನ್ಸ್ 3 PM. ಅವಳು 3 ಗಂಟೆಯಿಂದ ಕಾಯ್ತಾ ಇಲ್ಲ. ಹ್ಯಾವ್ ಯು ನಾಟ್ ಬೀನ್ ವೇಟಿಂಗ್ ಸಿನ್ಸ್ 3 PM. ನೀವು 3 ಗಂಟೆಯಿಂದ ಕಾಯ್ತಿಲ್ಲ. ಹ್ಯಾವ್ ದೇ ನಾಟ್ ಬೀನ್ ವೇಟಿಂಗ್ ಸಿನ್ಸ್ 3 PM. ಅವ್ರು 3 ಗಂಟೆಯಿಂದ ಕಾಯ್ತಾ ಇಲ್ವಾ? ಗೊತ್ತಾಗ್ತಿದ್ದಿಲ್ಲ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಐ, ವಿ, ದೇ, ಯು, ಎನಿ ಪ್ಲೂರಲ್ ಬಂದರೆ ಹ್ಯಾವ್ ಬೀನ್ ತೊಗೊಳ್ಳಿ. ಈ, ಶಿ, ಇಟ್ ಬಂತಂದರೆ ಹ್ಯಾಸ್ ಬೀನ್ ತೊಗೊಳ್ಳಿ. ಓಕೆ, ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಶಿ ಹ್ಯಾಸ್ ಬೀನ್ ವೇಟಿಂಗ್ ಸಿನ್ಸ್ 3 PM. ಶಿ ಹ್ಯಾಸ್ ನಾಟ್ ಬೀನ್ ವೇಟಿಂಗ್ ಸಿನ್ಸ್ 3 PM. Has she been waiting since 3 PM? Has she not been waiting since 3 PM? Okay, this is how you are going to frame sentences in present perfect continuous tense. Okay, dear subscribers and viewers, I hope that you have understood whatever I have told here. Okay, I will come up with one more video on what is that, future perfect tense. Present perfect tense is over na, the past perfect tense. Okay, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಮುಂದಿನ ವೀಡಿಯೋದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ನೀವು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಇಂಗ್ಲೀಷ್ ಕಲಿಕೆಯ ಆಸಕ್ತಿ ಇದ್ದಾರೋ ನಿಮ್ಮ ಫ್ರೆಂಡ್ಸ್ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ. ಹೆಚ್ಚು ಜನರಿಗೆ ಶೇರ್ ಮಾಡ್ತಾ ಹೋಗ್ರಿ. ಎಲ್ಲರೂ ಉಚಿತವಾಗಿ ಇಂಗ್ಲೀಷನ್ನು ಕಲಿಯುವಂತೆ ಆಗಲಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.